ಇಬ್ರು ಮದ್ವಿ ಮಾಡಿದೀನಿ. ಇಬ್ರು ಮದುವೆ ಮಾಡಿದಿರಾ ನೀವು? ಇನ್ನ ಕಷ್ಟಪಡ್ತದೀವಿ. ಇರ್ಲಿ. కండ్లు కనపడాయి. హౌదా? వాళ్ళ బిడ్డే ఉంది. వాళ్ళ బిడ్డ చూసుకోవట్లేదు. చేసుకుంటారని నేను చేస్తాను, ఆపరేషన్ చేపిస్తాను. ఈ పాపకి ఈ ఎండ ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ರಲ್ಲ? ತುಂಬಾ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಾನು ಚಾಲೆಂಜಿಂಗ್ ವಿಡಿಯೋ ಮಾಡಿದ್ದೆ. ಗ್ಯಾಜೆಟ್ಸ್ ನ ಸೇಲ್ ಮಾಡಿ ಅದರಿಂದ ಬಂದಿದ್ದ ಅಮೌಂಟ್ ನ ನಾನು ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು. ಈಗ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಟೋಟಲ್ 960 ರೂಪಾಯಿ ಕಲೆಕ್ಷನ್ ಆಗಿತ್ತು. ಅದರಲ್ಲಿ 100 ರೂಪಾಯಿ ಅಜ್ಜಿಗೆ ಸಹಾಯ ಮಾಡಿದೆ. ಈಗ ನನ್ನ ಹತ್ರ ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ 860 ರೂಪಾಯಿ ಇದೆ. ಈ 860 ರೂಪಾಯಿನಲ್ಲಿ ಮಿಕ್ಕಿ ರಿಮೈನಿಂಗ್ ಅಮೌಂಟು 140 ರೂಪೀಸ್ ಆಡ್ ಮಾಡಿ ಟೋಟಲ್ ರೌಂಡ್ ಫಿಗರ್ 1000 ರೂಪೀಸ್ ಮಾಡೋಣ ಅನ್ಕೊಂಡಿದೀನಿ. 1000 ರೂಪೀಸ್ ಮಾಡಿಬಿಟ್ಟು ಅದರಲ್ಲಿ ಬ್ಲಾಂಕೆಟ್ಸ್ ನ ಬೈ ಮಾಡಿ ಎಲ್ಲರಿಗೂ ಸಹಾಯ ಮಾಡೋಣ ಅನ್ಕೊಂಡಿದೀನಿ. ನೀವು ಎಲ್ಲರೂ ನನ್ನ ಕ್ವಶನ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನೇ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ. ವಿಷಯ ಏನು ಅಂತ ಹೇಳಿದ್ರೆ, ನಾನು ಏನಕ್ಕೆ ಡೇ ಟೈಮಲ್ಲಿ ಹೋಗಿ ಶೂಟ್ ಮಾಡಿಲ್ಲ, ನೈಟ್ ಟೈಮಲ್ಲಿ ಹೋಗಿ ಶೂಟ್ ಮಾಡಿದೆ ಅಂತ ಹೇಳಿದ್ರೆ, ಡೇ ಟೈಮಲ್ಲಿ ಇವ್ರು ಯಾರು ಆ ಒಂದು ಲೊಕೇಶನ್ ಅಲ್ಲಿ ಇರೋದಿಲ್ಲ. ಎಲ್ಲ ತಮ್ಮ ತಮ್ಮ ಬಿಸಿಗಳಲ್ಲಿ ಕೆಲಸದ ಮೇಲೆ ಹೊಟ್ಬಿಡ್ತಾರೆ. ಆ ಒಂದು ರೀಸನ್ಗೋಸ್ಕರ ನೈಟ್ ಟೈಮು ಶೂಟ್ ಮಾಡೋ ಒಂದು ಪರಿಸ್ಥಿತಿ ಬಂತು. ಬೆಡ್ಶೀಟ್ಸ್ ನಮಗೆ ಟೋಟಲ್ 7 ಬೆಡ್ಶೀಟ್ ನಾನು ಪರ್ಚೇಸ್ ಮಾಡಿದ್ದೀನಿ. 7 ಬೆಡ್ಶೀಟ್ ಪರ್ಚೇಸ್ ಮಾಡಿ ಈಗ ಹೋಗಿ ಇದನ್ನ ಡೊನೇಟ್ ಮಾಡೋಣ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಿ ಇದಕ್ಕಿಂತ ಹೆಚ್ಚು ಸಹಾಯ ಮಾಡೋ ಅಷ್ಟು ಶಕ್ತಿ ಆ ದೇವ್ರು ನನಗೆ ಕೊಡ್ಲಿ ಅಂತ ಕೇಳ್ಕೊತೀನಿ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೀವು ನನ್ನ ಕೇಳ್ಬೋದು, ಒಂದು ಬ್ಲಾಂಕೆಟ್ ಪ್ರೈಸ್ ಎಷ್ಟಾಯ್ತು ಕಿರಣ್ ಅಂತ ಕೇಳೋದಾದ್ರೆ, ಒಂದು ಬ್ಲಾಂಕೆಟ್ ಪ್ರೈಸ್ 200 ರೂಪೀಸ್ ಬಂತು. ಅಲ್ಲಿಗೆ ನಾನು 5 ಪರ್ಚೇಸ್ ಮಾಡಬೇಕಾಗಿತ್ತು. 5 ಪರ್ಚೇಸ್ ಮಾಡೋ ಜಾಗದಲ್ಲಿ 7 ಪರ್ಚೇಸ್ ಮಾಡ್ಕೊಂಡು ಹೋದೆ. ಏನಕ್ಕೆ ಅಂತ ಹೇಳಿದ್ರೆ 5 ಪರ್ಚೇಸ್ ಮಾಡಿದ್ರೆ ಯಾರಿಗೂ ಸಾಲಲ್ಲ. ಅದಕ್ಕೆ 7 ಪರ್ಚೇಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ನಾನು ಡೊನೇಟ್ ಮಾಡಿದಾಯ್ತು. ನಾನು ತುಂಬಾನೇ ಯೋಚನೆ ಮಾಡಿದೆ ನಾನು ಯಾವ ರೀತಿ ಸಹಾಯ ಮಾಡ್ಬೋದು ಅಂತ. ಬಟ್ ನನಗೆ ತಲೆಗೆ ಬಂದಿದೆ ಏನಂತ ಹೇಳಿದ್ರೆ, ಈ ಕ್ಲೈಮೇಟ್ಗೆ ಫುಲ್ ಥಂಡಿ ಹೊಡಿತಾ ಇದೆ. ಆ ಥಂಡಿಗೆ ನಮ್ಮ ಮನೇಲಿ ಇರೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಬಟ್ ಇಲ್ಲಿ ತುಂಬಾ ಜನ ಗುಡಿಸ್ಲನ್ನ ಹಾಕೊಂಡಿದ್ದಾರೆ. ಅವ್ರಿಗೆ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಬ್ಲಾಂಕೆಟ್ಸ್ ನ ತಗೊಂಡ್ಬಂದಿದ್ದೀನಿ. ಆ ಬ್ಲಾಂಕೆಟ್ಸ್ ನ ಎಲ್ಲರಿಗೂ ಹೋಗಿ ಒಂದೊಂದು ಮನೆಗೆ ಅಂತ 7 ಬ್ಲಾಂಕೆಟ್ಸ್ ನ ನಾನು ಡೊನೇಟ್ ಮಾಡ್ತೀನಿ. ಈಗ ಅವ್ರನ್ನೂ ಮಾತಾಡ್ಸೋಣ, ಅವ್ರು ಎಲ್ಲಿಂದ ಬಂದಿದ್ದು ಮತ್ತೆ ನಿಮ್ಮ ಪರಿಸ್ಥಿತಿ ಎಲ್ಲ ಹೇಗಿದೆ ಎಲ್ಲ ಪ್ರತಿಯೊಂದು ಕೇಳ್ಬಿಟ್ಟು ಡೊನೇಟ್ ಮಾಡೋಣ. ಅಮ್ಮ, ನಿಮ್ಮ ಹೆಸರು? ಸಾವಿತ್ರಮ್ಮ. ಎಷ್ಟು ವರ್ಷದಿಂದ ಇದ್ದೀರಮ್ಮ ಇಲ್ಲಿ? 5 ವರ್ಷ ಆಯ್ತಾ ನೀವು ಬಂದು? ಓಕೆ. ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? 3 ಇದ್ದಾರೆ. ನಾವು ನಿಮ್ಗೆ ನೌಕರಿ ಸಿಕ್ಕಿಲ್ಲ ಅಂತ ಬಿಡ್ತಿದ್ದೆ. ಇಲ್ಲ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಕೆಲಸ ಸಿಕ್ಕಿದ್ಯಾ ನಿಮ್ಗೆ ಅಂತ ಕೇಳ್ತಾ ಇದಾರೆ. ಇಲ್ಲಮ್ಮ, ನನ್ಗೆ ಆಲ್ರೆಡಿ ನಾನು ಕೆಲಸದಲ್ಲೇ ಇದ್ದೀನಿ. ಏನ್ ಗೊತ್ತಾ, ಅದೇ ಆಗ್ಲೇ ಹೇಳ್ದಂಗೆ ನಾನೊಂದು ಮೊನ್ನೆ ರೀಸೆಂಟ್ ಆಗಿ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡಿದ್ದೆ. ಪ್ರಾಡಕ್ಟ್ ನ ಕೊಟ್ಟು ಅದು ಎಕ್ಸ್ಟ್ರಾ ಸೇಲ್ ಮಾಡಿ ಆ ಬಂದಿದ್ದ ದುಡ್ಡಲ್ಲಿ ನಾವು ಬಡವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಂಗೆ 1000 ರೂಪೀಸ್ ಕಲೆಕ್ಟ್ ಆಗಿತ್ತು. ಈಗ ಆ 1000 ರೂಪೀಸ್ ಅಲ್ಲಿ ಈ ತರ ಒಂದು ಬೆಡ್ಶೀಟ್ ನಾನು ಪರ್ಚೇಸ್ ಮಾಡಿ ನಿಮ್ಗೆ ಎಲ್ಲರಿಗೂ ಹಂಚ್ತಾ ಇದ್ದೀನಿ. ಒಂದು ಬ್ಲಾಂಕೆಟ್ ಒಂದು ಬ್ರೆಡ್ಶೀಟ್ ಅಲ್ಲಿ ಕೊಟ್ಟಿದ್ದಾಯ್ತು. ಈಗ 2ನೇ ಬ್ರೆಡ್ಶೀಟ್ ಇವ್ರಿಗೆ ಕೊಡೋಣ ಅನ್ಕೊಂಡಿದೀವಿ. ನಿಮ್ಮ ಹೆಸರು? నా పేరు పూజిత. ಯಾವ ಊರು? ಕನ್ನಡ ಬರುತ್ತಾ ನಿಮ್ಗೆ? తెలుగు వస్తుంది. ఓకే. ಯಾವ ಊರು మీది? హైదరాబాద్. ఇక్కడ ಎಷ್ಟು ವರ್ಷ? ನನಗೆ తెలుగు ಬರಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. నాకు అర్థమవుతుంది. అవునా? చెప్తా తెలుగులో. ఓకే. ಕನ್ನಡ ಮಾತಾಡಬೇಕು, ಓಕೆನಾ? ನೆಕ್ಸ್ಟ್ ನಾನು ಬರೋಷ್ಟರಲ್ಲಿ ನೀವು ಕನ್ನಡ ಮಾತಾಡ್ಬೇಕು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೀವು ಎಷ್ಟು ವರ್ಷಗಳಿಂದ ಇದ್ದೀರಾ ಇಲ್ಲಿ? 7 సంవత్సరాల నుంచి. 7 ವರ್ಷಗಳಿಂದ ಇದ್ದೀರಾ ಇಲ್ಲಿ? ಏನ್ ವರ್ಕ್ ಮಾಡ್ತಾ ಇದೀರಾ ನೀವು? ಗಾರೆ ಕೆಲಸ ಮಾಡ್ತಾ ಇದೀರಾ? ಓಕೆ. ಈ ಟೈಮಲ್ಲಿ ಇವಾಗ ಕೋಲ್ಡ್ ಟೈಮ್ ಇದೆಯಲ್ಲ, ಕ್ಲೈಮೇಟ್ ಹೇಗಿದೆ ಮನೆ ಒಳಗಡೆ ನಿಮ್ದು? ಪಾಪ ముందు కష్టం ఉండే, ఇప్పుడు పర్వాలేదు. ಅಭ್ಯಾಸ ಹೋಗಿದ್ಯಾ? ನಿಮ್ಮ ಎಜುಕೇಶನ್? నా స్టడీయా 5th చదువుకున్నా. అవునా? ఓకే. ఒక పాప ఉంది. అవునా? మీకు పెళ్లి అయిందా?
ఓకే ఓకే మీ పాప ఇక్కడ ఇదే మంత్ లో బర్త్డే ఉంది 27 కి. 27 ఓకే ఓకే ಡಿಸೆಂಬರ್ 27 ಹೆಣ್ಮಗು ಬರ್ಡೇ ನಾವು 27 ಡಿಸೆಂಬರ್ 27 ನಾವು ಇಲ್ಲೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಓಕೆ మీ పాపకి ఈ ఎండ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. మిమ్మల్ని చూసి ఇంకొకళ్ళు నేర్చుకోవాలి, ఇట్లానే సాయం చేయాలి. ಕನ್ನಡದಲ್ಲಿ ಏಮನ್ನ ಲಾಸ್ಟ್ ಹೋಗಿ ಮಾಡಿ చెప్పంಡ ಕನ್ನಡ ಕೋರ್ಸ್. ಎಲ್ಲಾರು ಚೆನ್ನಾಗಿರ್ಬೇಕು, ಇನ್ನೊಬ್ಬರು ಕಲಿಬೇಕು ನಿಮ್ಗೂ ನೋಡಿ. ಎಲ್ಲರೂ ನಮ್ಮವ್ರು ಅನ್ಕೊಂಡು ನೋಡ್ಬೇಕು. ಸರ್ ನಮ್ದು ಊರು ಬಂದ್ಬಿಟ್ಟು ರಾಗಾಪುರ್ ಅಂತ, ತಾಲೂಕು ಸೇಡಂ, ಜಿಲ್ಲಾ ಕಲಬುರಗಿ. ಒಬ್ರು ಮೋಸ ಮಾಡ್ಬಿಟ್ರೆ ನಾವು ನಮ್ ಕೈ ನಿಂಕಾಕ ನಾವು ಕಾಸು ಕೊಡಕ್ ಆಗಲ್ಲ. ಅವಾಗ ಕೂಡ ನಾವು ಕೈ ನಿಂಕ ಕೊಟ್ಬಿಡ ಕೂಡ ಕಳಿಸ್ತೀರಿ. ಯಾಕಂದ್ರೆ ಒಬ್ಬೊಬ್ರು ಓನರ್ ಕೊಡಲ್ಲ, ನಾವು ಕೆಲ್ಸ ಕರ್ಕೊಂಡ್ ಹೋಗ್ತೀರಿ ಜನಗಳನ್ನ. ಅವಾಗ ನಾವು ಕೈ ನಿಂಕ ಕಾಸು ಕೊಟ್ಬಿಟ್ಟು ಕಳಿಸ್ತೀರಿ. ಯಾಕಂದ್ರೆ ಕೆಲವೊಂದ್ ಜನ ಎಷ್ಟೋ ಜನ ಕೆಲಸ ಮಾಡಿಸ್ಕೊಂತಾರೆ ಬಟ್ ಕಾಸು ಕೊಡ್ತಾ ಇಲ್ಲ. ತುಂಬಾ ಜನ ಇಲ್ಲಿ ಇವ್ರನ್ನ ಕರ್ಕೊಂಡ್ ಹೋಗ್ತಾರಂತೆ. ಇವ್ರನ್ನ ಕರ್ಕೊಂಡೋಗಿ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡದೆ ಕಳಿಸ್ತಾ ಇದಾರಂತೆ. ಏನಕ್ಕೆ ಈ ತರ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈ ತರ ಯಾರು ಸಹ ಮಾಡಕ್ ಹೋಗ್ಬೇಡಿ. ತುಂಬಾ ದೂರದಿಂದ ಬಂದಿದ್ದಾರೆ ಅವರು. ತುಂಬಾ ದೂರದಿಂದ ಬಂದು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಾರೆ ಕೆಲಸ ಆಗಿರ್ಬೋದು, ಮತ್ತೆ ಅಗ್ರಿಕಲ್ಚರ್ಸ್ ಕೆಲಸ ಆಗಿರ್ಬೋದು ಮಾಡ್ಕೊಂಡು ಹೋಗ್ತಾ ಇದಾರೆ. ಯಾರಾದ್ರೂ ಕರ್ಕೊಂಡು ಹೋದ್ರೆ ಕೆಲಸ ಮಾಡಿಸ್ಕೊಳ್ಳಿ. ಹಂಗೆ ಅವ್ರದ್ದು ಪೇಮೆಂಟ್ ಏನಿದೆಯಾ ಆ ಪೇಮೆಂಟ್ ಕೊಡಿ ಅಂತ ಹೇಳ್ತೀನಿ. ಸರ್ ಏನಾದ್ರು ಇಲ್ಲ, ಡ್ರಾಯಿಂಗ್ ಇಂಜಿನಿಯರ್ ಡ್ರಾಯಿಂಗ್ ಇರ್ಲಿ, ಎಲಿವಿಷನ್ ಇರ್ಲಿ, ಏನನ್ನಿರ್ಲಿ, 40 ಕಾಲಮ್ ಇರ್ಲಿ, 50 ಕಾಲಮ್ ಇರ್ಲಿ, ನಾವು ಡ್ರಾಯಿಂಗ್ ಎಲ್ಲ ನಾವೇ ನೋಡ್ಕೊಂತೀರಿ. ಎಲಿವಿಷನ್ ತಗೊಂಬಂದ್ರೆ ನಾವೇ ಮಾಡ್ತೀರಿ ಎಲ್ಲ ಸರ್. ಪಿನ್ ಟು ಪಿನ್ ಒಂದು ನೂಲ್ ಕೂಡ ಬಿಡ್ಬೇಡಿ ಸರ್. MM ಕೂಡ ನಾವು ಸಿವಿಲ್ ವರ್ಕ್ 10 ವರ್ಷ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ವರ್ಕ್ ಅಲ್ಲಿ? ನಮ್ಗೆ 10 ವರ್ಷ ಆಯ್ತು ಸರ್. 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಾ? 10 ವರ್ಷ ಅಂದ್ರೆ ಇವಾಗ ನಾವು ಡೈರೆಕ್ಟ್ ಆಗಿ ನಾವೇ ಮಾಡ್ತಾ ಇದ್ದೀವಿ. ನಾವು ಮೇಸ್ತ್ರಿ ಆಗಿರೋದು. ಹಂಗೆ ನಾವು ಇವಾಗ ಸ್ವಂತ ಮಿಷಿನ್ ತಗಂತ ಇದ್ರೆ. ಏನ್ ಮಿಷಿನ್? ಅದೇ ಮೆಟಲ್ ನಮ್ ಜನಗಳು ಸಾಲ್ತಾ ಇಲ್ಲ. ಓಕೆ 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 ಲಿಫ್ಟಿಂಗ್ ಮಾಡೋದಕ್ಕೆ ಮೇಲಕ್ಕೆ ಮಿಷಿನ್ ತಗಂತ ಇದ್ರೆ. ಸರಿ ಸರಿ ಆಲ್ ದಿ ಬೆಸ್ಟ್. ಓಕೆ ಸರ್, ನಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ, ಮೊಬೈಲ್ ನಂಬರ್ ಹಾಕಲ್ರಿ. ನಾವು ಯಾವ್ದಕ್ಕೆ ಒಂದು ಮಧ್ಯಾಹ್ನ ಕೆಲಸ ಇದ್ರು ಕೂಡ ನಾವು ಮಾಡಿಕೊಡ್ತೀರಿ. ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ನಾನು ಮಾತಾಡಿ. ಈ ತಗೊಳ್ಳಿ, ಇದು ನನ್ನ ಕಡೆಯಿಂದ ಅನ್ನೋಕ್ಕಿಂತನೂ ನಮ್ಮ ಜನ ಸಹಾಯ ಮಾಡಿದ್ದಾರೆ. ಆ ಸಹಾಯನ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಏನಾದ್ರೂ ಕಷ್ಟ ಇತ್ತು ಅಂತ ಹೇಳಿದ್ರೆ ಹಂಚ್ಕೊಳ್ಳಿ. ಓಕೆನಾ? ನಮ್ಮ ಕರ್ನಾಟಕ ಜನತೆ ನಿಮ್ಮ ಒಂದು ಒಟ್ಟಿಗೆ ಇರ್ತಾರೆ. 798977775947 ನಿಮ್ಮ ಮನೆಗಳ ಹತ್ರ ಯಾವುದೇ ಕೆಲಸ ಇರ್ಲಿ, ಈ ನಂಬರ್ಗೆ ಕಾಲ್ ಮಾಡಿ. ಅವ್ರು ಮಧ್ಯಾಹ್ನ ಅಂದ್ರೆ ಹಾಫ್ ಡೇ ಕೆಲಸ ಇದ್ರು ಸರಿ, ಅವ್ರು ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ. ಇಷ್ಟು ದಿನ ಯಾರೋ ಕೆಲಸ ಮಾಡಿಸ್ಕೊಂತ ಇದ್ರಂತೆ, ಯಾವ ದುಡ್ಡು ಕೊಡದೆ ಕಳಿಸ್ತಾ ಇದ್ರಂತೆ. ದಯವಿಟ್ಟು ಇನ್ ಮುಂದೆ ಆ ತರ ಆಗೋದ್ ಬೇಡ. ఓకేనా? ఆ ತರ ఏనైతే నಮಗೆ ತಿಳಿಸಿ ಬೇಕಾದ್ರೆ ನಾವು ಬಂದು ಮಾತಾಡ್ತೀವಿ ಓನರ್ಗಳ ಹತ್ರ. అన్న వాళ్ళు అందరికి సాయం చేస్తుర్రంట. ಸ್ವಲ್ಪ ನನ್ನ ಹತ್ರ ಗ್ಯಾಜೆಟ್ಸ್ ಇದೆ, ಅದನ್ನ ತಗೊಳ್ಳಿ ಅಂತ ಎಲ್ಲ ಹೇಳಿದ್ದೆ. ಅವ್ರೆಲ್ಲಾರು ನೀವು ಬಡವ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಕೇಳಿದ ಪ್ರೈಸ್ಗೆ ತಗೊಂಡ್ರು. ಅವರು ತಗೊಂಡಿದ್ದ ಅಮೌಂಟ್ ಅಲ್ಲಿ ನಾನೇನ್ ಮಾಡಿದೆ ಅಂದ್ರೆ ಈ ತರ ಒಂದು ಬ್ರಷ್ ಶೀಟ್ಗಳನ್ನ ತಗೊಂಡ್ಬಂದು, ಯಾಕಂದ್ರೆ ಚಳಿಗಾಲ ಅಲ್ವಾ, చలికాలం కదా, పేదోళ్ళకి అన్న వాళ్ళు సాయం చేస్తున్నారు. ಈಗ ಅದಕ್ಕೆ ಚಳಿಯಲ್ಲಿ ಯಾರು ಇರಬಾರ್ದು ಅಂತ ಹೇಳಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ. ತಗೊಳ್ಳಿ ಬ್ರೋ, ಇದು ನೀವೇ ಕೊಡಿ. ಇವ್ರಿಗೆ ಕನ್ನಡ ಬರೋದಿಲ್ಲ, ಆದ್ರೂ ನಾವು ಹೇಳಿದ್ದು ಅವ್ರಿಗೇನು ಅರ್ಥ ಆಗಲ್ಲಂತೆ. ಪಾಪ ಸ್ವಲ್ಪ ಜೋರಾಗಿ ಹೇಳಿದ್ರೆ ಮಾತ್ರನೇ ಅವ್ರಿಗೆ ಕೇಳಿಸ್ತಾ ಇರೋದು. తనకి కండ్లు కనపడాయి. ಹೌದಾ? వాళ్ళ బిడ్డ ఉంది, వాళ్ళ బిడ్డ చూసుకోవట్లేదు. ఇట్లా కనబడట్లేవు, కండ్లు కనబడట్లేవు. ಗುರು ಇವ್ರಿಗೆ ಕಣ್ಣು ಕಾಣಿಸೋದಿಲ್ಲ ಅಂತೆ ಪಾಪ. ಮತ್ತೆ ಕಿವಿನೂ ಅಷ್ಟಕ್ಕಷ್ಟೇ. ಮತ್ತೆ ಅವ್ರಿಗೆ ಜೋರಾಗಿ ಮಾತಾಡಿದ್ರೆ ಮಾತ್ರನೇ ಅವ್ರಿಗೆ ಕೇಳಿಸ್ತಾ ಇರೋದು. ಎಲ್ಲರಿಗೂ ಈ ಟೈಮಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ತುಂಬಾನೇ ಕಷ್ಟಪಟ್ಟು ದೊಡ್ಡೋರ್ ಮಾಡ್ತಾರೆ. ನೀವು ದೊಡ್ಡೋರ್ ಆಗ್ತಾ ಆಗ್ತಾ ನಿಮ್ಗೆ ರೆಕ್ಕೆ ಬಂತು ಅಂತ ಆಕಾಶದಲ್ಲಿ ಹಿಂದೆ ತಿರುಗದೆ ಹಾರೋಗ್ತೀರಾ. ಆದ್ರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಆ ರೆಕ್ಕೆ ಬರೋದಕ್ಕೆ ಕಾರಣ ನಿಮ್ಮ ಅಪ್ಪ ಅಮ್ಮ ಅಂತ ಯಾವತ್ತೂ ಸಹ ಮರೆಯೋದಕ್ಕೆ ಹೋಗ್ಬೇಡಿ. ನಿಮ್ಮ ಅಪ್ಪ ಅಮ್ಮ ಇರೋವರ್ಗುನು ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಆಪರೇಷನ್ ಏನಾದ್ರು ಮಾಡಿಸ್ಕೊಂತೀರಾ ಕಣ್ಣಿಗೆ? చేసుకుంటారా? చేసుకుంటానండి. చేసుకొచ్చు కానీ ఇక ఎవరు లేనందుకు ముందల లేనందుకు అప్ప నాయన లేరు కదా, తమ్ముడు కాలం అయ్యే. వాళ్ళంతా మంచిగానే ఉన్నారు, కానీ కన్న తల్లిని చూస్తలేదు వాళ్ళ బిడ్డ. ఈమె కండ్లు ఇక్కడ ఉందా బిడ్డ? ఇక్కడ ఉందా? లేదు లేదు, ఆడ చేయడం. ఓకే ఓకే, వస్తే చెప్పండి, నేను వస్తాను.
వాళ్ళు ఇక్కడికి రారన్న. రారు వాళ్ళు. ఈమె ఎవరు చూసుకోరు. ఈమె కన్ను ప్రాబ్లం ఉంది. కన్ను చెవు ఒకటి మంచిగా అయిపోతే ఎవరి చేతని వాళ్ళే తింటారు కదా. ఒకళ్ళు సాయం అవసరం లేదు. మా నేను ఆపరేషన్ చేసుకుంటారా అని నేను చేస్తాను. ఆపరేషన్ చేపిస్తాను. Would like to take notes while I take totes of the marijuana smoke. Oh, you wanna choke, gun smoke. ನಾವು ಬೇರೆ ಲೊಕೇಶನ್ ಹತ್ರ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಜನಕ್ಕೆ ಕೊಟ್ಬಿಟ್ಟು ಬಂದಿದ್ದಾಯ್ತು. ಈಗ ಇದೇ ರೀತಿನೇ ಎಲ್ಲೆಲ್ಲಿಗೆ ಗುಡಿಸ್ಲು ಹಾಕೊಂಡಿದಾರೋ ಅಲ್ಲೆಲ್ಲ ಹೋಗಿ ನನ್ನ ಕೈಯಲ್ಲಿ ಎಷ್ಟೆಷ್ಟು ಆಗುತ್ತೋ ಅಷ್ಟು ಸಹಾಯನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಒಬ್ರು ಇದ್ದಾರೆ, ಇವ್ರಿಗೆ ತುಂಬಾನೇ ಚೆನ್ನಾಗಿ ಕನ್ನಡ ಬರುತ್ತೆ. ಮಾತಾಡ್ಸೋಣ, ಅವ್ರ ಕಷ್ಟ ಏನಿದೆ, ಮತ್ತೆ ಅವ್ರು ಏನಕ್ಕೆ ಇಲ್ಲಿ ಗುಡಿಸಲುಗಳನ್ನ ಹಾಕೊಂಡಿದ್ದಾರೆ, ಎಷ್ಟು ವರ್ಷಗಳಿಂದ ಇಲ್ಲೇ ಇದ್ದಾರೆ, ಕೆಲಸನ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಕೇಳ್ತೀನಿ. ಮನೆ ನೋಡ್ಬೋದಾ ಒಂದ್ಸಲಿ? ಅಮ್ಮ ನಿಮ್ಮ ಮನೆನ ಒಂದ್ಸಲಿ ನೋಡ್ಬೋದಾ ಅಂತ ಕೇಳಿದ್ವಿ. ಅದಕ್ಕೇನಂತೆ ಬಂದ್ ನೋಡಿ ಅಂತ ಹೇಳಿದ್ರು. ಹೋಗಿ ನೋಡಿದ್ರೆ ಅಡ್ಗೆನ ಮಾಡ್ತಾ ಇದ್ರು. ಅಡ್ಗೆ ಮಾಡ್ಬೇಕಾದ್ರೆ ಆ ಒಲೆಯಿಂದ ತುಂಬಾನೇ ಹೊಗೆನ ಬರ್ತಾ ಇತ್ತು. ಆ ಹೊಗೆಯಲ್ಲಿ ಕುತ್ಕೊಂಡು ಅವ್ರು ಹೆಂಗೆ ಅಡ್ಗೆನ ಮಾಡ್ತಾ ಇದ್ರು ಅಂತ ಆ ದೇವ್ರಿಗೆ ಗೊತ್ತು. ನಮಗಂತೂ ಸ್ವಲ್ಪ ಹೊತ್ತು ಒಳಗಡೆ ನಿಂತ್ಕೊಳಕ್ ಆಗ್ಲಿಲ್ಲ. ಅಮ್ಮ ನಿಮಗೆ ಏನಾದ್ರೂ ಸಮಸ್ಯೆ ಇದ್ರೆ ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ಅವರ ಸಮಸ್ಯೆಗಳನ್ನ ಒಂದೊಂದಾಗೆ ಬಿಚ್ಚಿಟ್ರು. ನಾವು ತುಂಬಾ ದೂರದಿಂದ ಬಂದಿದೀವಿ ಸರ್, ನಮಗೆ ಇರೋದಕ್ಕೆ ಮನೆ ಇಲ್ಲ, ಈ ತರ ಒಂದು ಗುಡಿಸಲನ್ನ ಹಾಕೊಂಡಿದೀವಿ ನಾನು ಮತ್ತೆ ನನ್ನ ಮಗ. ಮಳೆ ಬಂತು ಅಂದ್ರೆ ತುಂಬಾನೇ ಸೋರುತ್ತೆ, ಆದ್ರೂ ಸಹ ನಾವು ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ನನಗೊಂದು ಮಾತು ಹೇಳಿದ್ರು, ಆ ಮಾತು ಈಗ್ಲೂ ಸಹ ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗೋಗಿದೆ. ಏನು ಅಂತ ಹೇಳ್ಬಿಡ್ತೀನಿ ಸರ್, ನಿಮ್ಮ ತರ ಒಳ್ಳೆ ಮನ್ಸು ಎಲ್ಲಾರ್ಗು ಇದ್ಬಿಟ್ಟಿದ್ರೆ ನಮ್ಗೆ ಈ ತರ ಕಷ್ಟ ಬರ್ತಿರ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಪಾಲಕ್ ಬಂದಿದ್ ಪಂಚಾಮೃತ ಅನ್ಕೊಂಡು ನಾನು ಮತ್ತೆ ನನ್ನ ಮಗ ಹೋಗ್ತೀವಿ. ಎಲ್ಲಾರ ಹತ್ರನು ಕೇಳೋದು ಒಂದೇ, ನಮ್ಮ ತರ ಯಾರ್ಯಾರು ಇದಾರೋ ಅವ್ರ ಕಷ್ಟ ಸುಖನ ಒಂದು ಸಲಿ ಹೋಗಿ ವಿಚಾರಿಸಿ ನೀವೆಲ್ಲಾನು ಅಂತ ಹೇಳಿದ್ರು. ನಾನು ಎಲ್ಲರಿಗೂ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಸಹಾಯ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ, ಆದ್ರೆ ಈ ತರ ಎಲ್ಲಾದ್ರೂ ಕಂಡು ಬಂದಾಗ ಹೋಗಿ ಒಂದು ಸಲಿ ಅವರ ಯೋಗಕ್ಷೇಮನ ವಿಚಾರಿಸಿ ಅಂತಾನೆ ಹೇಳ್ತೀನಿ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಈ ತರ ಬಡವ್ರು ಯಾರನ್ನ ಇದಾರೆ ಅಂತ ಗೂಗಲ್ ಮಾಡಿ ಸರ್ಚ್ ಮಾಡಿ ನೋಡ್ತಾ ಇದಾರೆ ಅಂತ. ಆತರ ಏನು ಇಲ್ಲ, ನಾನು ಅಡ್ರೆಸ್ ಎಲ್ಲ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇವ್ರನ್ನ ಸರ್ಚ್ ಮಾಡ್ಕೊಂಡ್ಬಂದು ನಿಮ್ ಕೈಯಲ್ಲಿ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಹೇಳಿದ್ರೆ ಸಹಾಯ ಮಾಡ್ಬೋದು. ತುಂಬಾ ಜನ ಇದಾರೆ ಇಲ್ಲಿ ಗುಡಿಸಲು ಹಾಕೊಂಡು, ಎಲ್ಲ ಡೈಲಿ ಗಾರೆ ಕೆಲಸ ಮಾಡ್ತಾರಂತೆ. ಬೆಳಿಗ್ಗೆ ಗಾರೆ ಕೆಲಸ ಮಾಡ್ತಾರೆ, ಸಂಜೆ ಬಂದು ಇಲ್ಲಿ ಸ್ಟೇ ಆಗ್ತಾರೆ ಇವರೆಲ್ಲ. ಇಲ್ಲಿ ಮಳೆ ಬಂದ್ರೆ ತುಂಬಾನೇ ತೊಂದರೆ ಇದೆ ಇವ್ರಿಗೆ. ಬಟ್ ಏನ್ ಮಾಡೋದು, ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ? ನಾವು 4 ವರ್ಷ ಆಯ್ತು ಸರ್. 4 ವರ್ಷದಿಂದನೇ ಇಲ್ಲೇ ಇದ್ದೀರಾ? ಇಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮಾಡೋದ್ರಿ ಸರ್. ಓ, ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಮಾಡೋದು, ಗುಡಿಸ್ಲಿ ಆಗದ್ರಿ ಸರ್. ನಿಮ್ದು ಗಾರೆ ಕೆಲಸನಾ? ಗಾಡಿ ಕೆಲಸ, ಹೆಲ್ಪರ್. ಹೆಲ್ಪರ್. ಓಕೆ ಓಕೆ. ಒಂದ್ ದಿವಸಕ್ಕೆ ಎಷ್ಟು ಕೊಡ್ತಾರಣ್ಣ ನಿಮ್ಗೆ? ನಮ್ಗೆ 800 ಕೊಡ್ತಾರೆ. ಒಂದ್ ದಿನಕ್ಕೆ 800 ರೂಪಾಯಿ ಕೊಡ್ತಾರಾ? ಹೇಗಿದೆ ನಿಮ್ ಜೀವನ ಎಲ್ಲ? ಏನ್ ಮಾಡೋದ್ರಿ ಸರ್, ಹೆಂಗ ಜೀವನ ಮಾಡೋದ, ಸಿಮೆಂಟಿನ ಕೆಲಸ ಮಾಡೋದ, ಹೋಗೋದ ಸರ್. ಕಷ್ಟ ಐತೆ. ಕಷ್ಟ ಇಲ್ಲ ಅಂದ್ರೆ ಯಾರು ಕೊಡಿಲ್ಲ ಸರ್. ಕಷ್ಟ ಐತೆ. ಓಕೆ ಓಕೆ. ಅಣ್ಣ, ನಾನು ಏನಕ್ಕೆ ಈ ತರ ಸಹಾಯ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ನನಗೆ 1000 ರೂಪೀಸ್ ಕಲೆಕ್ಷನ್ ಆಗಿತ್ತು. ಆ ಅಮೌಂಟ್ ಅಲ್ಲಿ ನಾನು ಈ ತರ ಬ್ರಷ್ ಗಳನ್ನ ತಗೊಂಡು ಬಡವ್ರು ಯಾರು ಇದಾರೋ ಅವ್ರಿಗೆಲ್ಲರಿಗೂ ಹಂಚ್ತಾ ಇದೀನಿ. ಯಾಕಂದ್ರೆ ಈಗ ಕ್ಲೈಮೇಟ್ ಫುಲ್ ಥಂಡಿ ಇದೆ. ಥಂಡಿ ಐತ್ರಿ ಸರ್. ಪಾಪ ಅವ್ರದ್ದು ನಮ್ಮ ಮನೆಗಳಲ್ಲೇ ನಮ್ ಕೈಲಿ ಇರಕ್ಕಾಗ್ತಿಲ್ಲ. ಬಟ್ ನೀವು ಗುಡಿಸ್ಲಲ್ಲಿ ಇದೀರಾ, ಯಾವ ರೀತಿ ಇದೀರೋ ನಿಜವಾಗ್ಲೂ ಗೊತ್ತಾಗ್ತದೆ. ಥಿಂಕ್ ಮಾಡ್ತಾ ಇದೀನಿ, ಇಷ್ಟೊಂದು ತಣ್ಣಿ ಇವಾಗ ನೋಡಿ ಚಳಿ ಆಗ್ತಾ ಇದೆ, ಅಂತದ್ರಲ್ಲಿ ನೀವು ಗುಡಿಸ್ಲಲ್ಲಿ ಯಾವ ತರ ಇದೀರೋ ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ಇನ್ ಮುಂದೆ ಯಾವ್ದೇ ಚಳಿಯಲ್ಲಿ ಇರಕ್ ಹೋಗ್ಬೇಡಿ. ಈ ಒಂದು ಬ್ರಷ್ ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತಾರ ನಿಮ್ಗೆ ಈ ತರ? ಏನ್ ಮಾಡಿದ್ರು ಯಾರು ಹೆಲ್ಪ್ ಮಾಡಲ್ವಾ? ಈ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರು, ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಲೂರಲ್ಲಿ ತುಂಬಾ ಜನ ಇದಾರೆ ಗುಡಿಸ್ಕೊಂಡು. ಎಲ್ಲರೂ ಪ್ರತಿಯೊಬ್ರು ಹೋಗಿ ನಿಮ್ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಹಾಯನ ಮಾಡಿ ಅಂತ ಹೇಳ್ತೀನಿ. ಈ ಒಂದು ಈ ಸ್ಕಾಫು ಇವ್ರಿಗೆ ಕೊಡ್ತಾ ಇದೀನಿ. ಅಮ್ಮ ತಗೊಳ್ಳಿಮ್ಮ, ಚಳಿಯಲ್ಲಿ ಯಾವತ್ತೂ ಇರಕ್ ಹೋಗ್ಬೇಡಿ, ಸ್ಕಾಫ್ ನ ಹಾಕೊಳ್ಳಿ ಆಯ್ತಾ? ನಿಮ್ಗೆ ಏನೇ ಕಷ್ಟ ಬರ್ಲಿ ನಮ್ಗೆ ತಿಳಿಸಿ, ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯ ಮಾಡ್ತೀವಿ. ನೀವ್ ಎಷ್ಟು ಜನ ಇದ್ರ ಫ್ಯಾಮಿಲಿ? ಇಬ್ರೇ ಇದ್ದೀವಿ. ಮಕ್ಕಳೆಲ್ಲ ಊರಲ್ಲಿ ಇದ್ದಾರೆ, ಕಾಲೇಜ್ ಹೋಗ್ತಾರಾ? ಏನೇನ್ ಮಾಡ್ತಾರೆ ಮಕ್ಕಳು? ದೊಡ್ಡವನು ಡಿಗ್ರಿ ಮುಗಿಸಿದೆ, ಚಿಕ್ಕವನು 12. ಹೌದಾ? ಚೆನ್ನಾಗಿ ಓದಿಸ್ತಾ ಇದ್ದೀರಾ? ಓಕೆ. ನೀವು ಕೂಲಿ ಮಾಡಿ ನಿಮ್ ಮಕ್ಕಳನ್ನ ಓದಿಸ್ತಾ ಇದ್ದೀರಾ? ಹುಡುಗರಿಗೆ ಓದಬೇಕ್ರಿ. ಕಷ್ಟ ಇದೆ ನಮ್ಮ ಕಡೆ, ಕೂಲಿ ಏನೋ ಸ್ವಲ್ಪನೇ ಮಾಡ್ಬೇಕಪ್ಪ. ಅದೇ ಸರಿ ಬಿಡು. ನಿಮ್ಮಂತವ್ರು ತುಂಬಾ ಜನ ಕಮ್ಮಿ. ಅಂದ್ರೆ ನಾವು ದುಡಿತೀವಿ, ನನ್ ಮಕ್ಕಳನ್ನ ಚೆನ್ನಾಗಿ ಓದ್ಸೋಣ ಅನ್ನೋದ್ರಲ್ಲಿ
ಆ ತರ ತುಂಬಾ ಜನ ಥಿಂಕಿಂಗ್ ಕಮ್ಮಿ ಇರುತ್ತೆ. ಇದು ನಮ್ಮ ಕಷ್ಟ ನಮ್ಮ ಮಕ್ಕಳು ಮಾಡ್ತಾರೆ, ನಾವು ಮಾಡಲ್ಲ. ನಿಮ್ ಮಕ್ಳಿಗೆ ಏನ್ ಹೇಳ್ತೀರಾ? ನೀವು ಇಷ್ಟು ಕಷ್ಟ ಬಿದ್ದವ್ರು ನೋಡ್ತಾ ಇದೀರಲ್ಲ, ಏನ್ ಹೇಳ್ತೀರಾ ನಿಮ್ಮ ಮಕ್ಳಿಗೆ? ನಾವು ಕಷ್ಟ ಮಾಡ್ತದಿಪ್ಪ, ನಾವ್ ಮಾಡಿರೋದ್ ನೀವ್ ಮಾಡ್ಬೇಡ, ಚೆನ್ನಾಗಿ ಹೋದ್ರಿ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಯಾವ್ದೋ ಒಂದ್ ಸಿಕ್ಲಿ ಹೋದ್ರಿ ಅಂತ ನಾವು ಹೇಳ್ತೀವಿ. ಬ್ರೋ, ಈ ಒಂದು ಮನೆಯಲ್ಲಿ ಇಬ್ರು ಇದ್ದಾರೆ, ಅದಕ್ಕೆ 2 ಬ್ಲಾಂಕೆಟ್ ಇಲ್ಲಿಗೆ ಕೊಟ್ಬಿಡ್ತಾ ಇದೀವಿ. ಕೊಟ್ಬಿಡಿ ಬ್ರೋ, ಕೊಟ್ಬಿಡಿ. ಅಕ್ಕ, ಇನ್ ಮುಂದೆ ಚಳಿಯಲ್ಲಿ ಇರಬಾರ್ದು ನೀವು. ನಿಮ್ಮಂಗೆ ಇದಾರೆ ನಮ್ಮ ಮಕ್ಕಳು ಇವಾಗ ಇಲ್ಲ. 2 ಗಂಡು ಮಗು 1 ಹೆಣ್ಣು ಮಗು. ಹೌದಾ? ಅದೇ ಇಬ್ರು ಮದ್ವೆ ಮಾಡಿದೀನಿ. ಚಿಕ್ಕ ಇಬ್ರು ಮದುವೆ ಮಾಡಿದಿರಾ ನೀವು? ಇನ್ನ ಕಷ್ಟ ಪಡ್ತದೀವಿ, ಇರ್ಲಿ. ನಿಮ್ ಪುಣ್ಯ ನಮ್ಗೆ ಆಶೀರ್ವಾದ ಇರ್ಲಿ ಅಷ್ಟೇ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಅದೇ ನಮ್ಮ ಮಕ್ಕಳು ಇದ್ದಾಗೆ ನೀನು ನಮ್ಗೇನ್ ನೋಡಿದ್ರೆ ನಮ್ಮ ಮಕ್ಕಳು. ಹೌದಾ? ಇರ್ಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ಸದಾ ಇರ್ಲಿ. ಆಯ್ತಾ? ಎಲ್ಲರೂ ಅಷ್ಟೇ ನಮ್ಮ ಮಕ್ಕಳು ಇದ್ದಾಗೆ. ನೋಡೋಣಮ್ಮ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಸಹಾಯ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ದೇವ್ರು ನನ್ಗೆ ಒಳ್ಳೇದ್ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಸಹಾಯ ಮಾಡ್ತೀನಿ. ಆಯ್ತಾ? ಆಶೀರ್ವಾದ ಕೊಟ್ಟಿದ್ದೆ. ಆಯ್ತಮ್ಮ, ಇದನ್ನೆಲ್ಲ ಒಚ್ಕೊಳ್ಳಿ ಕ್ಲೀನ್ ಆಗಿ. ಚಳಿಯಲ್ಲಿ ಮಾತ್ರ ಇರೋಕೆ ಹೋಗ್ಬೋದು. ಬರ್ತೀನಿ. ನನ್ನ ಹತ್ರ ಇರೋ ಬ್ಲಾಂಕೆಟ್ಸ್ ಅಷ್ಟನ್ನು ನಾನು ಡೊನೇಟ್ ಮಾಡಿದ್ದಾಗೋಯ್ತು. ಇವ್ರ ಕಷ್ಟ ಎಲ್ಲ ನೋಡ್ತಾ ಇದ್ರೆ ನಾನು ಸಹಾಯ ಮಾಡಿದ್ದು ಇವ್ರ ಮುಂದೆ ಏನಂದ್ರೆ ಏನೂ ಇಲ್ಲ. ನಾನು ಏನು ಅನ್ಕೊಂಡಿದ್ದೆ ಇವ್ರ ಬಗ್ಗೆ, ಬಟ್ ಇಲ್ಲಿ ರಿಯಾಲಿಟಿನೇ ಬೇರೆ ಇದೆ. ಇವರು ತುಂಬ ದೂರದಿಂದ ಬಂದಿದ್ದಾರೆ. ದೂರದಿಂದ ಬಂದು ಇಲ್ಲಿ ಗಾರೆ ಕೆಲಸನ ಮಾಡಿ ಈ ಒಂದು ಗುಡಿಸಲುಗಳಲ್ಲಿ ಇವರು ಸ್ಟೇ ಆಗಿದ್ದಾರೆ. ಪಾಪ ಮಳೆ ಬಂದ್ರೆ ಇವರ ಪರಿಸ್ಥಿತಿ ಯಾವ ರೀತಿ ಇರುತ್ತೋ ಭಗವಂತನಿಗೆ ಗೊತ್ತು. ಅದು ಈ ಟೈಮಲ್ಲಂತೂ ಇರೋದಕ್ಕೆ ಆಗ್ತಾ ಇಲ್ಲ. ಕ್ಲೈಮೇಟ್ ತುಂಬಾನೇ ಚಳಿ ಇದೆ. ಬಟ್ ಇವ್ರು ಹೆಂಗಿದಾರೋ ನನಗಂತೂ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ. ನೀವೇನಾದ್ರೂ ಸಹಾಯ ಮಾಡಬೇಕು ಅಂದರೆ ಇಂಥವ್ರು ಸಿಗೋದಿಲ್ಲ ನೀವು ಸಹಾಯ ಮಾಡೋ ಟೈಮಲ್ಲಿ. ಬಟ್ ನೀವು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಇವರ ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವ್ರ ಫೋನ್ ನಂಬರು ಅಷ್ಟೇ ಈ ಒಂದು ವಿಡಿಯೋ ಮೇಲೆ ಓಡ್ತಾ ಇದೆ. ನೀವೇನಾದರೂ ಸಹಾಯ ಮಾಡಬೇಕು ಅಂದರೆ ಈ ವಿಡಿಯೋ ಮೇಲೆ ಕಾಣಿಸ್ತಿರೋ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ. ನೀವು ಸಹಾಯ ಮಾಡಬೇಕು ಅಂದ್ಕೊಂಡಿರೋದನ್ನ ಇವ್ರಿಗೆ ಸಹಾಯ ಮಾಡಿ. ಹುಡುಕಿದ್ರೆ ತುಂಬಾ ಇದೆ, ಗಲ್ಲಿಗೂ ಇದೆ. ಅಲ್ಲೊಂದು ಸ್ವಲ್ಪ ಮನೆಗಳಿದೆ, ಇಲ್ಲೂ ಸ್ವಲ್ಪ ಮನೆಗಳಿದೆ. ಮತ್ತೆ ಆದರ್ಶ್ ನಗರದಲ್ಲಿ ಅಲ್ಲೂ, ಮತ್ತೆ ಶ್ರೀರಂಗಂ ಚೌಟ್ರಿ ಬ್ಯಾಕ್ ಸೈಡು ಅಲ್ಲೂ ಇದೆ. ಪರ್ಸನಲಿ ಏನ್ ಅನ್ಸ್ತಾ ಇದೆ ಅಂತ ಹೇಳಿದ್ರೆ, ನೀವೇನಾದ್ರೂ ಈವೆಂಟ್ಗಳು ಮಾಡಿದಾಗ ಅಂದ್ರೆ ನಿಮ್ಮ ಲಾಸ್ಟ್ ಫುಡ್ ತುಂಬಾನೇ ಉಳ್ಳೋಗಿರುತ್ತೆ. ನಾನು ಎಲ್ಲಾರ ಮನೆಯಲ್ಲೂ ನೋಡಿರ್ತೀನಿ. ಬಟ್ ಫುಡ್ ಏನಾದ್ರು ಹೊರಗಡೆ ಎಸೆಯೋದಕ್ಕಿಂತನೂ ಇವ್ರಿಗೆ ತಗೊಂಬಂದು ಕೊಟ್ರೆ ಇವರಾದ್ರೂ ಊಟನ ಮಾಡ್ತಾರೆ ಅಂತ ಹೇಳ್ತೀನಿ. ಬೇಸಿಗೆ ಕಾಲದಲ್ಲಿ ನಾವು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಮನೆ ಒಳಗಡೆ, ಗುಡಿಸ್ಲೊಳಗಡೆ. ಬಟ್ ಮಳೆಗಾಲ ಬಂತು ಅಂದ್ರೇನೆ ನಮ್ ಕೈಲಿ ಮನೆ ಒಳಗಡೆ ಗುಡಿಸ್ಲೊಳಗಡೆ ಇರೋದಕ್ಕೆ ಆಗಲ್ಲ. ಯಾಕಂದ್ರೆ ಮಳೆ ಬಂತು ಅಂದ್ರೆ ತುಂಬಾನೇ ಸೋರುತ್ತೆ ಮನೆ ಒಳಗಡೆ ಅಂತ ಹೇಳ್ತಾ ಇದಾರೆ. ನಿಮ್ಗೆ ಏನಾದ್ರೂ ಅನುಕೂಲ ಮಾಡ್ಕೊಡ್ಬೇಕಾ ಅಂತ ಕೇಳಿದ್ರೆ ನಮ್ಗೆ ಟಾರ್ಪಲ್ ಒಂದು ಅಡ್ಜಸ್ಟ್ ಮಾಡ್ಕೊಡಿ ಅಂತ ಹೇಳ್ತಾ ಇದಾರೆ. ಓಕೆ, ನಾನು ಮುಂದಿನ ದಿನಗಳಲ್ಲಿ ನನ್ನ ಕೈಲಿ ಆದ್ರೆ ನಾನು ಎಲ್ಲ ಇಲ್ಲಿ ಎಷ್ಟು ಮನೆಗಳಿದೆಯೋ ಅಷ್ಟು ಮನೆಗಳಿಗೂ ನಾನು ಟಾರ್ಪಲ್ ಅಡ್ಜಸ್ಟ್ ಮಾಡಕ್ ನಾನು ಟ್ರೈ ಮಾಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ಈ ಸಹಾಯ ಮಾಡ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ತುಂಬಾ ಮನೆಗಳಿದೆ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಟಾರ್ಪಲ್ಗಳನ್ನ ಇವ್ರಿಗೆ ಕೊಡ್ಸಿದ್ರೆ ಅವ್ರ ಮನೆ ಮೇಲೆ ಹಾಕೊಂತಾರೆ. ಓಕೆ ಗುರು, ಈ ವಿಡಿಯೋ ಹೇಗಿತ್ತು ಬೇಗ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.